ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದೀನಿ. ದಿನ ಅನ್ನ ಸಾರು ಪಲ್ಯ ಅದು ಇದು ತೋರಿಸಿ ಬೋರ್ ಆಗಿರುತ್ತೆ, ನಿಮಗೂ ನೋಡಿ ಬೋರ್ ಆಗಿರುತ್ತೆ. ಅದಕ್ಕೆ ನಾನು ಒಂದು ಒಳ್ಳೆ ರೆಸಿಪಿ ತೊಗೊಂಡ್ಬಂದಿನಿ. ಮನೆಗೆ 1-2 ಕಪ್ಪು ಮೈದಾ ಹಿಟ್ಟಿದ್ರೆ ಸಾಕು, 1 ಸ್ಪೂನು ಈಸ್ಟ್ ಇದ್ದರೆ ಸಾಕು. ನಾವು ಒಂದು ಮನೇಲಿ ಒಂದು ವೆಜ್ ಬನ್ನು ನಾವು ಬರೀ ಬನ್ ತಿಂತೀವಿ ಬೇಕ್ರಿಂದ. ಮನೆಯಲ್ಲೇ ಮಾಡ್ಕೊಂಡು ವೆಜ್ ಬನ್ನು ನಮಗೆ ಓವನ್ ಬೇಡ, ಏನು ಬೇಡ, ಮನೆಯಲ್ಲೇ ಒಂದು ಸ್ಟೀಮ್ನಲ್ಲಿ ನಾವು ಒಂದು ವೆಜ್ ಬ್ರೆಡ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ನಾನು ಏನು ಮಾಡಿದ್ದೀನಿ, ಹೇಗೆ ಹಾಕಿದ್ದೀನಿ, ಏನೇನು ಮಾಡಿದ್ರೆ ನೀವು ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ನಿಮ್ಗೆ ಲಾಸ್ಟ್ ಆಗಿ ನೋಡಿ ಗೊತ್ತಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಸಾಸ್ ಬೇಡ, ಏನು ಬೇಡ, ಆರಾಮಾಗಿ ನಾವು ಈ ಥರ ಒಂದು ಬನ್ ಮಾಡ್ಕೊಂಡು ತಿನ್ಬೋದು. ಬನ್ನಿ ಹೇಗೆ ಮಾಡಿ ಸರ್ ಕ್ಲಿಪ್ಪಿಂಗ್ ನೋಡ್ಕೊಂಬರ್ರೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ನೋಡಿ ನೀವು ನನ್ನ ಚಾನಲ್ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಹಿಂಗೆ ಏನೇನು ರೆಸಿಪಿ ಹಾಕಿದೆ ಅಂತ. ನನ್ನ ಫಾಲೋ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ತೀನಿ. ಬನ್ನಿ ಒಂದ್ಸಲ ಕ್ಲಿಪ್ಪಿಂಗ್ ನೋಡಿ. ನಾನು ಇವಾಗ ಪನ್ನೀರ್ ಬನ್ ಮಾಡೋದಕ್ಕೆ ನಾನು ಇವಾಗ 1 ಸ್ಪೂನಷ್ಟು ಸಕ್ಕರೆ ತೊಗೊಳ್ತೀನಿ. ನೀವು ಎಷ್ಟು ಬಂದ್ ಮಾಡ್ತೀರೋ ಅದ್ರ ಮೇಲೆ ನಾನು 4 ಮಾಡ್ತೀನಿ ನೋಡಿ. 1 ಸ್ಪೂನ್ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಶುಗರು ನೋಡಿ. ಇದಕ್ಕೆ ನಾನು ಈಸ್ಟರ್ ಹಾಕ್ಕೊಳ್ತಿದ್ದೆ. ಈಸ್ಟರ್ ಖಾಲಿ ಆಗಿದೆ ಇವಾಗ ನೋಡಿ. ಇದು ತೊಗೊಂಡಿದ್ದೆ ನಾನು 1 ಸ್ಪೂನಷ್ಟು ಈಸ್ಟರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಬಿಸಿ ಮಾಡಿಟ್ಟಿರೋಂಥ ಉರುಪಚ್ಚಿದಂಥ ನೀರು, ಇದನ್ನು ಇವಾಗ ಮಿಕ್ಸ್ ಮಾಡಿರ್ತೀನಿ ಚೆನ್ನಾಗಿ. ಸ್ವಲ್ಪ ನಾನು 1/4 kg ಅಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಟರ್ ಹಾಕ್ತೀನಿ. ಇದೆಲ್ಲರನ್ನು ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗುತ್ತದು ನೋಡಿ. ಈ ಥರ ಎಲ್ಲ ಮಿಕ್ಸ್ ಆಗುತ್ತೆ. ಇವಾಗ ನಾನು ಈಸ್ಟ್ ಅವಲ್ ನೆನೆಸಿದ್ನೆಲ್ಲ ಅದನ್ನು ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕಲಸೋಣ ನೋಡಿ. ಚೆನ್ನಾಗಿ ಈ ಥರ ಮಿದ್ದಿದ್ದು ಈ ಥರ ಇರಬೇಕು. ಇವಾಗ ಇದು ಒಂದು 10 ನಿಮಿಷ ನೆನೆಲಿ. ಇದು ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಡ್ತೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆಗಲಿ. ಬಟರ್ ಮೆಲ್ಟ್ ಆಗಿದೆ. ಸ್ವಲ್ಪ ಕಾನ್ ಹಾಕ್ಕೊಳ್ತೀನಿ ಬೇಯಿಸಿರೋಂಥದ್ದು. ಒಂದು ಅರ್ಧ ಕ್ಯಾಪ್ಸಿಕಮ್, ಒಂದು ಅರ್ಧ ಕ್ಯಾರೆಟ್ ಚಿಕ್ಕ ಕಟ್ ಮಾಡ್ಕೊಬೇಕು. ತುರಿಯೋದೇನು ಬೇಡ. ಇವಾಗ ಇದಿಷ್ಟು ಸ್ವಲ್ಪ ಇದು ಹಸಿ ವಾಸನೆ ಹೋದ್ರೆ ಸಾಕಿದ್ದು, ಜಾಸ್ತಿ ಫ್ರೈ ಮಾಡೋದು ಬೇಡ. ಸ್ವಲ್ಪ ಹಸಿ ಸ್ಮೆಲ್ಲ ಹೋಗಿದೆ. ಸ್ವಲ್ಪ ಮಸಾಲ ಸ್ವಲ್ಪ ಲೈಟಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಇಷ್ಟು ಹಾಕ್ಕೊಳ್ತೀನಿ. ಇಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು 50 ಗ್ರಾಮ್ ಅಷ್ಟು ಪನ್ನೀರು ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಸಿಂಪಲ್ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಯಾವುದೇ ರೀತಿ ಮಸಾಲೆಗಳು ಬೇಡ. ಚೆನ್ನಾಗಿದೆ, ಮಿಕ್ಸ್ ಮಾಡೋಣ. ಇವಾಗ ಇದು ರೆಡಿ ಆಯಿತು. ಇದು ತುಂಬ ಫುಲ್ಲು ತಣ್ಣಗಾಗಲಿದ್ದು, ಬಿಸಿ ಹಾಕೋದು ಬೇಡ. ಸ್ಟವ್ ಹಾಕ್ಬಿಡ್ತೀನಿ. ಇಷ್ಟೇ ಸಿಂಪಲ್ ಮಸಾಲ. ಒಂದ್ಸಲ ನಿಮ್ಮ ಮಕ್ಳಿಗೆ ಮಾಡ್ಕೊಡಿ. ನೀವು ಕೂಡ ನಮಗಂತೂ ಈ ಥರ ತುಂಬ ಇಷ್ಟ. ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ತುಂಬ ಇಷ್ಟ. ಇದು ಅಂಗಡಿಯಲ್ಲಿ ಬೇಕ್ರಿ ತಿನ್ನೋದಕ್ಕಿಂತ ನಾವು ಮನೇಲೇ ತುಂಬ ಚೆನ್ನಾಗೈತೆ. ಸಿಂಪಲ್ ಮಸಾಲ, ಇದು ಸಿಂಪಲಾಗಿ ಮಾಡ್ಬೋದು. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಬೇಕು ಮಕ್ಕಳಿಗೆಲ್ಲ, ನಿಮಗೆಲ್ಲ ನೋಡಿ. ಇದು 1 ಅವರ್ ಆಗಿದೆ. ನೋಡೋಣ. ನೋಡಿದಲ್ಲ, ಈ ಥರ ಬರಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇವಾಗ ಪರ್ಫೆಕ್ಟಾಗಿ ಬರುತ್ತೆ ಬ್ರೆಡ್ಡು. ಇದು ನಾನು ನೋಡಿ ಎಲ್ಲೂ ಅಂಟಲ್ಲ ನೋಡಿ. ಈ ಥರ ಚೆನ್ನಾಗಿ ಮಿದ್ಬಿಟ್ಟಿರುತ್ತೆ ಇವಾಗ ನೋಡಿ. ಈ ಥರ ಮಾಡೋಣ ನೋಡಿ. ಈ ಥರ ನೋಡಿ. ಈ ಥರ ನಾವು ಎಷ್ಟು ತೆಳಿಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ನಾನು ಇವಾಗ ಸ್ಟಫಿಂಗ್ ಹಾಕ್ಕೊಳ್ತೀನಿ ನೋಡಿ. ಪನ್ನೀರ್ ಬೇಡ ಅಂದರೆ ಬರೀ ವೆಜ್ ಹಾಕೋಬೋದು. ಇಲ್ಲ ನೀವು ಚಿಕನ್ ಕೂಡ ಫ್ರೈ ಮಾಡಿ ಹಾಕ್ಕೊಂಡು ಆರಾಮಾಗಿ ಚಿಕನ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ. ಈ ಥರ ಕೈಯಲ್ಲಿ ಇದನ್ನು ಮಾಡ್ಕೊಳ್ಳಿ.
ಅದೆಲ್ಲೂ ಓಪನ್ ಆಗಲ್ಲ ಅದು. ನೋಡಿ ಈ ಥರ ನೋಡಿ ಎಲ್ಲ ಇದೇ ಥರ ಮಾಡ್ಕೊತೀನಿ. ಇವಾಗ ಆರು ಬನ್ನಾಗಿದೆ ವೆಜ್ ಬನ್ ನೋಡಿ. ಇವಾಗ ಬನ್ನಿ ಇವಾಗ ಬಾಯ್ಲ್ ಮಾಡ್ಕಿಡೋಣ. ಪಾತ್ರೆಗೆ ಒಂದು ಬಟರ್ ಸೀಟ್ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಈ ಥರ ಪ್ಲೇಟ್ ಇಟ್ಕೊಂಡು ಒಂದು ಬಟರ್ ಸೀಟ್, ನಿಮ್ಮ ಮನೇಲಿ ಬಟರ್ ಸೀಟ್ ಇಲ್ಲ ಹಾಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟರ್ ಸೀಟ್ ಇದ್ದರೆ ಇಟ್ಕೊಳ್ಳಿ. ಇವಾಗ ನಾನು ಒಂದೊಂದೇ ಬನ್ ನಾನು ನೋಡಿ ಈ ಥರ ಇಡ್ತೀನಿ. ನೀವು ಬೇಕ್ರಿ ಬನ್ ತಿಂದಿರ್ಬೋದು, ಈ ಥರ ಒಂದು ಬನ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಇಡೋಣ, ಯಾಕೆ ಇದು ಸ್ವಲ್ಪ ಇದಾಗುತ್ತೆ. ಇದು ಒಂದು 10 ನಿಮಿಷ ಬಾಯ್ಲ್ ಮಾಡೋಣ, ಸ್ಟೀಮ್ ಕೊಡೋಣ. ಬನ್ನಿ ಇದಾಗೈತೆ ನೋಡೋಣ. ವಾವ್, ಇವಾಗ ಇದಕ್ಕೆ ನಾನು ಏನು ಗೊತ್ತಾ ನೋಡಿ, ಇದೊಂದು ಸ್ಪೂನ್ ಇಟ್ರಿ ಆಗಿದೆ ನೋಡಿ, ರೆಡಿ ಆಯ್ತಿದ್ದು. ಒಂದೊಂದೇ ಬನ್ನು ಅಂತ ತೆಗಿತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೇಮ್ ಬನ್ ಥರ ಇದೆ ನೋಡಿ. ಮನೇಲಿ ನೀವೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೇಕಂತ ನಾನು ತೋರಿಸ್ತಾ ಇರೋದು. ಮೈದಾ ಹಿಟ್ಟು ಈಸ್ಟ್ ಇದ್ರೆ ಸಾಕು. ನೋಡ್ರಲ್ಲ ವೆಜ್ ಬನ್ನು, ಪಾ ಇದು ಒಂದು ಬನ್ನ ಅನ್ಸ್ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇರಬೇಕು ನೋಡ್ರಲ್ಲ, ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಪನ್ನೀರು ಮಸಾಲೆ ನಾವು ಟೀ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು ಮೊದಲು. ಆಮೇಲೆ ಮತ್ತೆ ನಾವು ಮಾಡಿ ಇಟ್ಕೊಂಡು ನಾವು ಸ್ಟೋರ್ ಮಾಡಿ ಬಾಕ್ಸ್ ಇಟ್ಕೊಂಡು ಒಂದೆರಡು ಏನೂ ಆಗೋದಿಲ್ಲ. ಆಮೇಲೆ ನಮ್ಗೆ ತಿನ್ಬೇಕು ಅನ್ನೋಷ್ಟು ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು ನೋಡಿ. ಲಾಸ್ಟ್ ಅವ್ರು ನೋಡಿ ಚೆನ್ನಾಗಿದೆ ನನಗೆ ಕಮೆಂಟ್ಸಕ್ಕೆ. ಓಕೆ ಬಾಯ್.